ಚಕ್ರವರ್ತಿ ಕೈಕಸ ಗರ್ಭ ಸಂಜಾತ ವಿಶ್ವಾಸವನ ಜ್ಯೇಷ್ಠ ಪುತ್ರ ಮಹಾನ್ ಶಿವಭಕ್ತ ಶ್ರೀ ಶ್ರೀ ರಾವಣ ಸಾರ್ವಭೌಮ ಜೈ ಪರಾಜ್ ಜೈ ಪರಾಜ್ ಬಹುಪರಾಜ್. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಪಾಗಾದಿ ಸನ್ನುತ ಕೋಗಾದಿ ಸೇವೂತ ನಾಗೇಶ ಮೂಕ ಸಂರಕ್ಷಕ ವಾಗಾದಿ ಸನ್ನುತ ಲೋಕಾದಿ ಸೇವೂತ ನಾಗೇಶ ಮೂಕ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ರಾವಣ ದೇವಾದಿ ದೇವ ರಾವಣನ ಮಹಾನುಭಾವ ಜೈ ಪರಾಜ್ ಜೈ ಪರಾಜ್ ಬಹುಪರಾಜ್. ಪ್ರಹಸ್ತ ವಿಭೀಷಣ ರಾವಣೇಶ್ವರ ಕುಂಭಕರ್ಣ ಆಗ್ರಾಜ ನಳಿನಿ ಗರ್ಭಾಂಡಮೆಲ್ಲಮಂ ಕರಗತಮೆನಿಸಿರ್ಕಂ நளினி கர்ப்பாண்டமெல்லமும் கரகதமெனிசிற்கும் ಮಹೇಂದ್ರಾದಿ ದೇವತೆಗಳೆಂದ ಚರಣ ಸೇವೆಯ ಗೈಯಲ್ ಮಹೇಂದ್ರಾದಿ ದೇವತೆಗಳೆಂದ ಚರಣ ಸೇವೆಯ ಗೈಯಲ್ ಸುರನಾರಿಯರ ನವಗಾನ ನರ್ತನವ ವೀಕ್ಷಿಸುತ್ತೆ ಸುರನಾರಿಯರ ನವಗಾನ ನರ್ತನವ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರೆವ ಅಮರ ವಿಲಾಸ ವೈಭವದಿ ಮೆರೆವ ಈ ದಶಮುಖನಿಗೆ ಅದಾರು ಸೋಡಿ ಪ್ರಹಸ್ತ ವಿಭೀಷಣ ಕುಂಭಕರ್ಣ ಆಗ್ರಾಜ ವಿಜಯ ಕಟವ ಚಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯ ವಿಜಯ ಕಟವ ಚಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯ ಪ್ರಭ ಪೂರಿತ ಸತಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭ ಪೂರಿತ ಸತಿ ಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶ ಭಾಗ್ಯದವ ಯಶ ಭವ್ಯ ವಿಜಯ ಪದವ ಕಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ವಿಜಯ ಮನುವ ಕರ ನಡೆದು ನಡೆದು ದಶ ವಿಜಯ ಗೆಲಿದು ಮೆರೆದೆ ವಿಜಯ
ಮೆರವೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೆ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೆ ವಿಜಯ ಧ್ವಜವ ಗೆಲ್ಲಿಸಿ ಮೆರೆದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಹಸ್ತ ಮಹಾಪ್ರಭು ವಿಭೀಷಣ ರಾವಣೇಶ್ವರ ಕುಂಭಕರ್ಣ ನಾಗರಾಜ ನಾಯಾರು ನವಬ್ರಹ್ಮಳರೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗರು ಕೈಗಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವಧೋಳ್ ಹೆಸರಾಂಕಿತ ಅಪ್ರಮಿತ ವೀರನು ಸ್ವಸಾಮರ್ಥ್ಯ ಬಲಧೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು ಪ್ರಹಸ್ತ ಮಹಾಪ್ರಭು ಧೀರ ಧೀರನ ಭೀಕರ ಸುರವರ ಕಂಠೀರವ ಧೀರ ಧೀರನ ಭೀಕರ ಸುರವರ ಕಂಠೀರವ ನಿರುತ ಸುಖದಿ ದುರಿತ ಬಲ ತರೇಂದ್ರನಿಗೆ ಜಯ ಜಯ ತರೇಂದ್ರನಿಗೆ ಜಯ ಜಯ ತರೇಂದ್ರನಿಗೆ ಜಯ ಜಯ ಮಹಾಪ್ರಭು ಪ್ರಹಸ್ತ ಪರಶಿವನಿನ್ ವರವ ಪಡೆದ ಲಂಕಾಧೀಶ್ವರ ಪರಶಿವನಿನ್ ವರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ವೀರ ವೀರನ ಭೀಕರ ಸುರವರ ಕಂಠೀರವ ನಿರುತ ಸುಖದಿ ದುರಿತ ಬಲದಿ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ತರಂಗನಿಗೆ ಜಯ ಜಯ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿಗೆ ನಿಲ್ಲಬಲ್ಲರು ವೀರರು ಧೀರರು 14 ಲೋಕದಲ್ಲಿಯೂ ಯಾರೂ ಇಲ್ಲ ನಿಮ್ಮ ಹೆಸರು ಕೇಳಿದ ಮಾತ್ರವಲ್ಲದೆ ಯಕ್ಷ ಗಣ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ತರವರಿಸಿ ನಡುವರು ರಾಜಮಾತೆಯ ಕೈಕಸಾ ದೇವಿಯ ಪುತ್ರನಾಗಿ ಜನಿಸಿ ಅಜಾದು ಶತ್ರುಳ ಹರಿಯ ಉದರವನ್ನು ಹರಿದು ಅಜರಾಗಬೇಕೆಂದ ಕುತೂಹಲದಿಂದ ಪಾತಾಳವನ್ನು ಹೊಕ್ಕಿ ಬಲು ಚಕ್ರವರ್ತಿ ಅರಮನೆ ಬಾಗಿಲನ್ನು ಕಾಯ್ದಿದ್ದ ಆ ಹರಿಯ ನುಡಿಯಲು ಹೋದ ಎಂತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು ನೀವಲ್ಲವೇ ಪ್ರಹಸ್ತ ಸಾಕು ಸಾಕು ಹೊಗಳಿ ಹೊಗಳಿ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮದಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ಸರಿಯನ್ನು ಗೆಲೆಯುವೆ ಮರದೊಳಗೆ ಸರಿಯನ್ನು ಗೆಲೆಯುವೆ ಮರದೊಳಗೆ ಕಣಿದಿಡುವೆ ದುರದೊಳಗೆ ದುರದ ಕಣಿದಿಡುವೆ ದುರದೊಳಗೆ ಸರಿಯನ್ನು ಗೆಲೆಯುವೆ ಮರದೊಳಗೆ ಯಕ್ಷ ಗರುಡ ಗಂಧರ್ವರ ಬಿಡಿದು ಕದೋಗೋತದಿ ಮೆಟ್ಟಿ ಬೆರೆಯುವೆ ಯಕ್ಷ ಗರುಡ ಗಂಧರ್ವರ ಬಿಡಿದು ಕದೋಗೋತದಲ್ಲಿ ಮೆಟ್ಟಿ ಬೆರೆಯುವೆ ಸರಿಯನ್ನು ಗೆಲೆಯುವೆ ಮರದೊಳಗೆ ದುರದ ಕಣಿದಿಡುವೆ ದುರದೊಳಗೆ ಧರೆಯನ್ನು
ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ಮಡಲಲ್ಲಿ ಮಲಗೆದ್ದು ಅತುಳ ಪರಾಕ್ರಮಿಯೋ ಭುವನ ಭೀಕರನು ರಕ್ಕಸರಿಗೆ ರಕ್ಕಸಲು ದಿವಜನರಿಗೆ ದಿವಜರಂತೆ ನವ ವ್ಯಾಕರಣ ಪಂಡಿತರಾದ ನಮ್ಮ ಅಗ್ರಜರನ್ನು ನೀನೇ ಅಳಿಸುವೆಯಾ? ಸಾಕು ಬಾಯಿ ಮುಚ್ಚು. ಭಲೆ ಭಲೆ ಕುಂಭಕರ್ಣ, ಈ ಭೀಷಣೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗವಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನು ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನು ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ನೆಟ್ಟೊಳಗಳಾಗಿ ಮಾಡಿಕೊಂಡಿರುವೆ. ದಿಕ್ಪತ್ಯಗಳು ಬೆರಿದು ಗಗನವೇ ಹರಿದು ಪೃಥ್ವಿಯನ್ನೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ಮುರುಡನ ಭಕ್ತನು, ಈ ದಶಕಂಠನು ಅವನೊಬ್ಬನಿಗಲ್ಲದೆ ಮತ್ತಾರು ತಲೆಬಾಗುವನಲ್ಲ ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಕಣ್ಣದರ ಶಿವನೇ ಮುಗ್ಗರಿಸಿ ಮುಗ್ಗಣ್ಣದರ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನ ನೋಡಿ ಕರುಣಿಸಿ ವರವಿತ್ತು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ. ಈ ದಶಮುಖನಿಗೆ ಅದಾರು ಸಾಟಿ ಇಂತಹ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದ ಶಿವ ಎಂಬೆರಡಕ್ಷರದಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕವರ್ಧನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿ ಹೇಳಿ ಯಾದವನು ಜಿರತ್ವವನ್ನು ತರುತ್ತದೆ. ಯಾವ ದೈವದ ಬಲವೋ, ಯಾವ ಪುಣ್ಯದ ಫಲವೋ ನಾನು ನಿಮ್ಮ ಬಳಿಯಲ್ಲಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ಸಾರ್ಥಕವಾಗಿತ್ತು. ನಿಜ ನಿಜ ಕಟುಪಟ ವೀರ ಸಿಂಹನ ನೆನೆಸಿ ತ್ರಿಜಗದೋರು ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದರ ಇಳಿಯುವುದೇ ಶತ್ರುಗಳ ಎದುರಾಗುವರೆ. ಅಜ ಹರಿ ಇಂದ್ರಾದಿ ದೇವತೆಗಳೇ ಕಡೆಗಡೆ ನಡುಗುವರು. ನಮ್ಮ ಹಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದುದೇ. ಲೋಕನಾಯಕನು ವಾಸವಾಗಿರುವ ಕೈಲಾಸವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಆಶ್ಚರ್ಯವನ್ನುಂಟು ಮಾಡಿದ ದಿಟ್ಟತನದ ವೀರಸೂರ ನಾರಿಯ ಗರ್ಭಾಸನರು ಈ ರಾವಣ ಕುಂಭಕರ್ಣರು. ಈಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಲು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯ ಸೋದರಿ ಅಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವುಗಳು ಮುರಿದು ನಿಂತರೆ ಮುಖಂಡನೇ ಆಶ್ಚರ್ಯ ಪಡುವಳು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ.
ಹೌದು ಕುಂಭಕರ್ಣ, ನಿನ್ನ ಮಾತುಗಳು ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ, ನನ್ನ ಮಾತನ್ನು ಕೇಳು. ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ಭೀಷಣ ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಿರಲಿ, ಪಾಮರನೇ ಆಗಿರಲಿ, ಪತಿತನಾಗಿ ನಡೆದಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಸದಾ ದೈವವನ್ನು ನಂಬಿ ಬದುಕುವನೋ ಅಂಥವನಿಗೆ ದೈವವು ಒಲಿಯಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲದು. ಭೀಷಣ, ನಿನ್ನ ನಿಂದಾಸ್ತಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವನು. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದಾಗಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಆ ಶರದಿಯಲ್ಲಿ ತೇಲುತ್ತಿತ್ತು. ಮಹಾಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವರು. ಏನು, ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುವಳೆ? ಆಕೆಯನ್ನು ಬರಮಾಡಿ. ನೋಡೋಣ, ಅವೆಲ್ಲ ತೇಕ ನನ್ನ ತಿಥಿ ಏನ್ ಮಾಡ್ತವೆ. ಅಣ್ಣ ತಂಗಿ, ಅಣ್ಣ, ತಂಗಿ ಶೂರ್ಪನಖ, ಏನಿದು? ಏನಾಯಿತು? ತುಯ್ಬಿಟ್ಟಲ್ಲ. ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು? ಅಣ್ಣ, ನಾನು ಅಂಡಕಾಣಿಗೆ ಹೋಯ್ದೆ. ಅಣ್ಣ ಅಂಡಕಾಣಿಗೆ, ದಂಡಕಾರಣಿ, ದಂಡಕಾರಣ್ಯ. ಮೂರು ಜನ ನರಮಾನವರು 3 ಜನ. ಅವನ ಆಮ. ಅದೇನದು ಸರಿಯಾಗಿ ಹೇಳು. ಅವನ ಆಮ ಅಣ್ಣ, ಆಮ. ಎಲೆ ಅಕರಾಮಕರಾಸುರರೇ, ನೀವಾದರೂ ಸ್ವರಿಸ್ತಾರವಾಗಿ ಹೇಳಿ. ಮಹಾಪ್ರಭು, ನಿಮ್ಮ ಸಹೋದರಿಯವರು ದಂಡಕಾರಣ್ಯಕ್ಕೆ ಹೋಗಿದ್ದರಂತೆ. ಅಲ್ಲಿ 3 ಜನ ನರಮಾನವರು ಇದ್ದರಂತೆ. ಅಯೋಧ್ಯೆಯ ರಾಮ, ಲಕ್ಷ್ಮಣ ಜೊತೆಗೆ ಸುಂದರಿಯೂ ಆದ ಸೀತೆ ಇದ್ದರಂತೆ. ಸೀತೆಯನ್ನು ನಿಮಗೆ ತಂದು ಕೊಡಲು ಹೋಗಿದ್ದಾಗ ಕೋಪಿಷ್ಠನಾದ ಲಕ್ಷ್ಮಣನು ನಿಮ್ಮ ಸಹೋದರಿಯ ಮೂಗನ್ನು ಕೊಯ್ದು ಕಳಿಸಿದ್ದಾರೆ. ಎಂತಹ ಅಪಮಾನ! ಸಹಿಸಲಾರದ ಅಪಮಾನ! ಬೆಳೆದ ಕ್ಷಣದಲ್ಲಿ ನೀಚರ ಕೈಸಿ ತರುವೆನ ಜಾನಕಿಯನ್ನ, ಕೈಸಿ ತರುವೆನ ಜಾನಕಿಯನ್ನ. ಗೋರ್ಗಂಡನಿ ಸಿಂಹನೆದರು, ಗೋರ್ಗಂಡನಿ ಸಿಂಹನೆದರು. ಬರಲಿ ಬರಲಿ ಕಡಿದಿಡಿ ಬೆರಣದೋಳ್, ಬರಲಿ ಬರಲಿ ಕಡಿದಿಡಿ ಬೆರಣದೋಳ್. ಬೆಳೆದ ಕ್ಷಣದಲ್ಲಿ ನೀಚರ ಆರನ್ನ ಗೆಲ್ಲಲೆನ್ನ ದರಿಯಲ್ಲಿ ತೋರಿಲ್ಲಿ ಹರಿಗರಣ ಗಂಧರ್ವರು. ಆರನ್ನ ಗೆಲ್ಲಲೆನ್ನ ದರಿಯಲ್ಲಿ ತೋರಿಲ್ಲಿ ಹರಿಗರಣ ಗಂಧರ್ವರು. ಬಿಡುವೆನ ತುರುಳರಾಮ್, ಬಿಡುವೆನ ತುರುಳರಾಮ್. ಬರಲಿ ಬರಲಿ ಕಡಿದಿಡಿ ಬೆರಣದು, ಬರಲಿ ಬರಲಿ ಕಡಿದಿಡಿ ಬೆರಣದು. ಬೆಳೆದ ಕ್ಷಣದಲ್ಲಿ ನೀಚರ ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಜಾನಕಿಯನ್ನ. ಗೋರ್ಗಂಡನಿ ಸಿಂಹನೆದರು, ಗೋರ್ಗಂಡನಿ ಸಿಂಹನೆದರು. ಬರಲಿ ಬರಲಿ ಕಡಿದಿಡಿ ಬೆರಣದೋಳ್, ಬರಲಿ ಬರಲಿ ಕಡಿದಿಡಿ ಬೆರಣದೋಳ್. ಬೆಳೆದ ಕ್ಷಣದಲ್ಲಿ ನೀಚರ ನೀಚರ ನೀಚರ. ಕುಂಭಕರ್ಣ, ನೋಡಿದೆಯಾ ಎಂತ ಅಪಮಾನ! ಸಹಿಸಲಾಗದ ಅವಮಾನ! ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವೇ? ಈಗಿರುವಲ್ಲಿ ದಂಡಕಾರಣದಲ್ಲಿ ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿಯಾಗಿ ಅವಮಾನಪಡಿಸಿದರೆ ಆ ನರಮಾನವರು ಅಗ್ರಜ ಅರೇ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಕುಂಭಕರ್ಣ, ಶಾಂತಿ, ಶಾಂತನಾಗು. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ನೀನು ಏನೋ ಸ್ವಇಚ್ಛೆಯಿಂದ ನಡೆದುಕೊಂಡಿರಬೇಕು. ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ವಾಸಿಸುವ ಆ ನರಮಾನವರು ಎಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ, ಆಮ ಅಕ್ಮನ ಒದ್ದುವುದು ಬೇಡ ಅಣ್ಣ. ಅವನ್ನೇನ ಮುಂತಿತ್ತೆ ಅತೀತೆ ತಂದು ನಿತ್ಯದತ್ತಿ ಮಾಡ್ಕೋ. ಬಲೆ ಬಲೆ ಸಹೋದರಿ, ನಿನ್ನ ನಾಸಿಕ ಹೋದರೂ
ನಿನ್ನ ಬುದ್ಧಿ ಚುರುಕಾಗಿ ಇದೆ. ನೀನಿನ ಅಂತಃಪುರಕ್ಕೆ ಹೊರಡು, ಔಷಧೋಪಚಾರಗಳನ್ನು ಪಡಿಸಿಕೊ. ಯಾರಲ್ಲಿ ನಮ್ಮ ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ್ ಮಹಾದೇವ್, ಶಂಭೋ ಮಹಾದೇವ್ ಮಹಾದೇವ್. ಬಾ ಮಾವ. ರಾವಣೇಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು? ಮಾವ, ನನ್ನ ತಂಗಿಯಾದ ಶೂರ್ಪಣಖ ದಂಡಕಾರಣ್ಯಕ್ಕೆ ತೆರಳಿದಳಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆಯು ಸೇರಿ ನನ್ನ ತಂಗಿಯ ಕಿವಿಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ. ನೀನು ಭವಿಷ್ಯಜ್ಞನು. ನನ್ನ ತಂಗಿಯು ಹೇಳಿದಂತೆ ಅವರು ದಾನವರ ಮಾನವರ ಗುರುತಿಸಿ ಹೇಳು. ಹಾಗೆ ಆಗಲಿ. ರಾವಣೇಂದ್ರ, ಮಾವ, ದಾನವರ ಸಂಹಾರಕ್ಕಾಗಿ ಮಾನವಾವತಾರಾಗಿ ಜನಿಸಿ ಅಸತ್ಯವನ್ನು ನುಡಿತಿರುವೆಯಾ? ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುವೆನ ಸತ್ಯವನ್ನು. ನಿತ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಿಂದ ಉತ್ತರವನ್ನು ಕೊಡುವುದನ್ನು ಎಲ್ಲಿಂದ ಕಲಿತಿ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳೆಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಕ್ಷಮಿಸು ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವುದೆಂದರೆ ಮಾವನಾದ ಮಾರೀಚನೊಬ್ಬನೇ. ಆ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತ, ನಾನು ಆಶ್ರಯದಾತ. ಇದುವರೆಗೂ ನನ್ನ ಉಪ್ಪುಂಡು ತಿಂದು ಬೆಳೆದಿರುವೆ. ನಿನ್ನ ಸಹಾಯ ನನಗೆ ಅಗತ್ಯವಾಗಿ ಬೇಕು. ರಾವಣೇಂದ್ರ, ಈಗ ನನ್ನಿಂದ ನಿಮಗಾಗಬೇಕಾದ ಕಾರ್ಯವಾದರೂ ಏನು? ಆ ಸೀತೆಯು ಬಹು ರೂಪವತಿ. ಆಕೆಯನ್ನು ಹೊತ್ತು ತರಬೇಕು. ನಿನ್ನಿಂದ ನನಗೆ ಅಗತ್ಯವಾಗಿ ಸಹಾಯವೂ ಬೇಕು. ಶಿವ 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 ಶಿವ, ಕ್ಷಮಿಸು. ಇಂಥ ಎಳೆಯ ವಯಸ್ಸಿನಲ್ಲಿ ಇಂಥ ಪಾಪ ಕಾರ್ಯಗಳನ್ನು ಮಾಡಿ ನಾನು ಬದುಕಿ ಉಳಿಯಲಾರೆ. ಈ ಕಾರ್ಯವು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆಗ ನಾನು ಹೇಳದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಈ ಮೂರ್ಖನ ಕೈಯಲ್ಲಿ ಸಾಯುವುದಕ್ಕಿಂತ ಆ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ. ಹಾ ರಾವಣೇಂದ್ರ, ಮಾವ, ನೀನು ಹೇಳಿದಂತೆ ನಾನು ಈಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಆ ಪಂಚವಟೆ ಬಳಿಯಲ್ಲಿ ಸುಳಿದು ರಾಮ ಲಕ್ಷ್ಮಣರಿಗೆ ಸೀತೆಗೂ ನಮ್ಮ ಮೇಲೆ ಹೊರಗು ಬರುವಂತೆ ಮಾಡಿ ರಾಮ ಲಕ್ಷ್ಮಣನನ್ನು ಬಹುದೂರ ಕೊಂಡೊಯ್ಯುವನು. ತದನಂತರ ನಿನ್ನ ಮನೋಬಂದಂತೆ ಮಾಡಿ. ಹಾಗಾದ್ರೆ ನಿನ್ನು ನಡೆಯ ಮಾವ. ಶಂಭೋ ಮಹಾದೇವ. ಕುಂಭಕರ್ಣ, ಅಗ್ರಜ, ಇನ್ನು ನನ್ನ ಕಾರ್ಯ ಸಾಧನೆಯು ಆದಂತೆಯೇ ಸರಿ. ಮಹಾಪ್ರಭು, ದಂಡ ಕಾರಣಕ್ಕೆ ಪರಿಹಾರವನ್ನೆಲ್ಲ ಎಚ್ಚರಿಸಲೇ? ಬೇಡ ಬೇಡ, ನೀನೊಬ್ಬನೇ ನನ್ನ ಸಂಗಡವ. ಮಾರ್ಗ ಮಧ್ಯದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲಿ ಹಿಂದಿರಿಸಿರುವೆನು. ನಡೀರಿ ಹೋಗೋಣ. ಕುಂಭಕರ್ಣ, ಅಗ್ರಜ, ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಆ ಮೂರ್ಖನಿಗೆ ವಿನಾಶಕಾಲವು ಸಮೀಪವಾಗಿರುವುದು. ಆದ್ದರಿಂದ ನಾನು ಈಗಲೇ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನೇ ಪಡೆಯುವನು. ಶಂಭೋ ಮಹಾದೇವ ಮಹಾದೇವ, ಶಂಭೋ ಮಹಾದೇವ ಮಹಾದೇವ. ಕಾಂಚನ ಮೃಗ ವೇದ ನೀಂ ತಂದು ಕೊಟ್ಟರೆ, ಕಾಂಚನ ಮೃಗ ವೇದ ನೀಂ ತಂದು ಕೊಟ್ಟರೆ, ನಾಂ ದೋಷದಿಂದಿರುವೆ ವನ ವಿರಾಜಮಾನನೇ, ನಾಂ ದೋಷದಿಂದಿರುವೆ ವನ ವಿರಾಜಮಾನನೇ. ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೇ. ಆಲಿಸು ಆಲಿಸು ಆಲಿಸು. ಪ್ರಾಣೇಶ್ವರ, ಈ ಮೃಗವನ್ನು ನೋಡಿದಿರಾ?
ಎಷ್ಟು ಸುಂದರವಾಗಿರುವುದು. ನೀವು ಅದನ್ನು ನನಗೆ ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ. ಸೀತಾ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಗೆ ಕೇಳಿದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಗೆ ಕೇಳಿದ ಮಾಯಾ ಮೃಗವ ನೀನಿದ ದಾನವ ಮಾಯೆ ಸೀತಾ 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 ದಾನವ ಮಾಯೆ ಪ್ರೇಮ ಜಾಯೆ 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 ನಿಜವನ ರುಗುವೆ ತಿಳಿಯದ ನಿಜವನ ರಘುವೆ ತಿಳಿಯದ ಸೀತಾ ನಿಜವನು ರಘುವೆ ತಿಳಿಯದ ನಿಜವನ ರಘುವೆ ತಿಳಿಯದ ನಿಜವನ ರಘುವೆ ತಿಳಿಯದ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಗೆ ಕೇಳಿದ ಮಾಯಾ ಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ ಸೀತಾ, ಕನಕಮಯ ದೇಹದಿಂದ ಕೂಡಿದ ಈ ಸಾರಂಗವನ್ನ ಈ ಸ್ಥಳದಲ್ಲಿ ನಾನು ಎಂದೂ ಕಂಡಿಲ್ಲ. ಈ ಮೃಗವನ್ನು ನೋಡಿದರೆ ನನಗೇಕೋ ಮಾಯಾಮೃಗವೆಂದೇ ಗೋಚರವಾಗುತ್ತಿರುವುದು. ಈ ಮೃಗವನ್ನು ಬಯಸಬೇಡ ಸೀತಾ. ಪ್ರಾಣೇಶ್ವರ, ಅದೇಕೋ ಏನು? ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸಲ್ಲೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗ ನನಗೆ ತಂದು ಕೊಡಬಾರದೆ? ಬೇಡ ಸೀತಾ, ಬೇಡ ಸೀತಾ, ಬೇಡ. ನನಗೇಕು ಕನಕಮಯವ ದೇಹದಿಂದ ಕೂಡಿದ ಈ ಮೃಗವನ್ನು ನೋಡಿದರೆ ನಾನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಇದನ್ನು ಬಯಸಿ
ನೀನು ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ನಿನಗೆ ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುವೆನು. ಸಾಕು, ಸುಮ್ಮನೆ ಇರಿ. ನಾನು ಬಯಸಿರುವ ಈ ಮೃಗವನ್ನು ತಂದು ಕೊಡದ ನೀವು ಇನ್ನು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ಸೀತಾ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದರೆ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಬೇಡ ಸೀತಾ, ಬೇಡ. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಅಣ್ಣ, ಜಾನಕಿಯು ಈ ಸಾನವನ್ನು ಬಯಸಿರುವಳು. ನಾನೀಗಲೇ ಹೋಗಿ ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಅಣ್ಣ, ಅದು ಮಾಯಾಮೃಗವಾದರೆ ಅಲ್ಲಿಯೇ ಕೊಂದು ಬರುತ್ತೇನೆ. ಅಣ್ಣ, ಮಾರೀಚನು ಯಾವುದೋ ದುರಾಭಿಪ್ರಾಯದಿಂದ ವೇಷವನ್ನು ಬದಲಿಸಿ ಇಲ್ಲಿಗೆ ಬಂದಿರುವಂತೆ ತೋರುತ್ತಿರುವುದು. ಹಿಂದೆ ವಿಶ್ವಾಮಿತ್ರ ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಆತನ ಬುದ್ಧಿಯನ್ನು ಚೆನ್ನಾಗಿ ತಿಳಿದುಕೊಂಡಿಲ್ಲವೇ ಅಣ್ಣ ನೀನು? ಅಲ್ಲದೆ ಈ ಅಲ್ಪ ಕಾರ್ಯಕ್ಕೆ ನೀನೇಕೆ ಹೋಗಬೇಕಣ್ಣ? ಅಪ್ಪಣೆಯನ್ನು ಕೊಟ್ಟರೆ ನಾನೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನು ನೆರವೇರಿಸಬೇಕಾದ ಅವನ ಕರ್ತವ್ಯ. ಅದರಂತೆಯೇ ನಾನು ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ನಾನು ಬರುವ ತನಕ ಜಾನಕಿ ಓರ್ವಳನ್ನೇ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯುತ್ತೆ? ನಿನ್ನ ಆಜ್ಞೆಯಂತೆ ಆಗಲಿ ಅಣ್ಣ. ಕೊಲ್ಲ ಮೃಗವೇಲಿ ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇಲಿ, ನಿನ್ನಯ ಸೊಲ್ಲ ನನಗಿದೆ. ಅಲ್ಲಿಯ ನಿನ್ನಯ ಸೊಲ್ಲ ನಡಗಿದೆ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇಲಿ. ಸಾಲಸಿದ ಆ ಲಕ್ಷ್ಮಣ. ಲಕ್ಷ್ಮಣ, ಅಮ್ಮ, ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡು ಲಕ್ಷ್ಮಣ. ಅಮ್ಮ, ಶ್ರೀರಾಮಚಂದ್ರನಿಗೆ ಯಾವ ಅಪಾಯವೂ ಸಂಭವಿಸಿರುವುದಿಲ್ಲ. ಯಾರೋ ಓರ್ವ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಕೂಗಿಕೊಂಡಿರಬಹುದು. ಧೈರ್ಯದಿಂದಿರಮ್ಮ, ಧೈರ್ಯದಿಂದಿರು. ಇಲ್ಲ ಇಲ್ಲ, ಇದು ನಿಜವಾಗಿ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ಅಮ್ಮ, ಶ್ರೀರಾಮಚಂದ್ರನಿಗೆ ಶತ್ರುವಾಗಿ ಬದುಕವಲ್ಲ ಈ ಮೂರು ಲೋಕದಲ್ಲಿ ವೀರರು ಯಾರು ತಾನೇ ಇರುವರು ತಾಯಿ. ರಾಮಚಂದ್ರನಿಗೆ ಯಾವ ತೊಂದರೆಯೂ ಸಂಭವಿಸುವುದಿಲ್ಲ. ಧೈರ್ಯದಿಂದಿರಮ್ಮ, ಲಕ್ಷ್ಮಣ. ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತೇನೆ. ನಿಮ್ಮಣ್ಣನವರು ನನ್ನ ಬಳಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತಿದೆ. ಕಾಸಿದ ಸರಳಿನ ತೆರದಿ ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂತಿರಿಯು ತೀರ್ಪ ಈ ಪರಶೋಕ್ತಿಯಂ ಕೇಳಿಯುಮಿಗೆ ಈ ಪರಶೋಕ್ತಿಯಂ ಕೇಳಿಯುಮಿಗೆ ಹರಣ ಹೋಗಲಿಲ್ಲ ಮಕಟ ಕಠಿಣವಿದೆಂತೋ ಅಮ್ಮ, ಏತಕ್ಕೆ ಕೋಪಿಸುವೆ ತಾಯಿ? ನಿನ್ನ ಆಜ್ಞೆಯಂತೆ ನಡೆಯುವೆನು. ಸ್ತ್ರೀಯರು ಕಠಿಣ ಹೃದಯದವರು.
ಹಿಡಿದ ಹಠವನ್ನು ಸಾಧಿಸದೆ ಬಿಡಲಾರ ಎಂಬ ಆಯೋಕ್ತಿಯು ಇಂದು ನಿರ್ದೇಶನಕ್ಕೆ ಬಂತು. ಅಮ್ಮ, ನಾನು ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಕುಶಲ ವಾರ್ತೆಯನ್ನು ತಿಳಿದು ಬರುವಾಗಿಯೂ ಸಹ ನಾನು ಬರೆಯುವ ಇಲ್ಲಿ ನೀನು ಮಾತ್ರ 7 ಋತುಗಳನ್ನು ದಾಟಿ ಈಚೆಗೆ ಬರಬಾರದು. ಎಲೆ ವನದೇವತೆಗಳೇ, ಎಲೆ ಭೂಮಾತೆ, ನಿನ್ನ ಮಗಳಾದ ಹೆಣ್ಣತ್ತಿಗೆಯನ್ನು ನಿಮಗೆ ಒಪ್ಪಿಸಿರುವೆನು. ಈಕೆಯ ಕಾಪಾಡುವ ಭಾರ ನಿಮ್ಮದಾಗಿರುವುದು. ಓಂ ಓಂ ಓಂ. ಆ ದೈವವೇ ನಿನ್ನನ್ನು ಕಾಪಾಡಲಿ. ಶಂಭೋ ಮಹಾದೇವ್ ಮಹಾದೇವ್. ಭವಜೇ ಭಿಕ್ಷಾಂದೇಹಿ, ಭವಜೇ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ಭದ್ರೇ, ನಿನಗೆ ಮಂಗಳವಾಗಲಿ. ನಾನು ಬಹಳ ದೂರದಿಂದ ದಣಿದು ಬಳಲಿ ಬಾಯಾರಿ ಬಂದಿರುವುದು. ಈ ಕುಕ್ಷಬಾಧೆಯನ್ನು ನೀಗಿಸಲು ಸುಗ ಏನಾದರೂ ಪರಿಹಾರಗಳಿದ್ದರೆ ನೀಡು ಭದ್ರೇ. ಪೂಜ್ಯರೇ, ಕ್ಷಣಕಾಲ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಹಾಗೆ ಆಹಾ ಆಹಾ. ಸೀತಾ ಸೀತಾ ಸೀತಾ, ನೀನೆಂತಹ ರೂಪವತಿ. ಈ ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ತಾನೆ ಆ ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದ ಪಡತಕ್ಕಂತಹ ರೂಪವೇ. ಈ ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾದ ನಾನು ಅಂದು ನಿನ್ನ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಮುಗ್ಗರಿಸಿದಾಗ ಉಪ್ಪರಿಗೆ ಬೇರ್ಪಡಿದು ಕರತಾಳ ಮಾಡಿ ಚಟ್ಟೆ ಅಲ್ಲವೇ. ಒಂದು ಆ ತುಂಬಿದ ಸಭೆಯಲ್ಲಿ ನನಗಾದ ಅವಮಾನ ಏಕಕಾಲದಲ್ಲಿ ಸಹಸ್ರ ಖಡ್ಗಗಳು ನಾಡಿದಂತೆ ಭಾಸವಾದ. ಇನ್ನು ಈ ದಿನ ನನ್ನ ತಂಗಿ ದಂಡಕಾರಣಕ್ಕೆ ಹೋಗಿದ್ದಾಗ ಆಚೆ ಕಿವಿ ಮೂಗಳನ್ನು ಛೇದಿಸಿ ಕಳಿಸಿದ್ದನ್ನು ನೆನೆಸಿಕೊಂಡರೆ ರಕ್ತವು ಕುದಿಯುತ್ತಿದೆ ಸೀತಾ, ರಕ್ತವು ಕುದಿಯುತ್ತಿದೆ. ಈಗ 2ರ ಸೇಡಿಗೋಸ್ಕರವಾಗಿ ಏನನ್ನು ನಿನ್ನ ಅಪಹರಣ ಮಾಡುವುದಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ರಾಮಬಾಣಕ್ಕೆ ತುತ್ತಾಗುವಂತೆ ಮಾಡಿ ಬಿಟ್ಟಿದ್ದೇನೆ. ಇರಲಿ, ಆತನು ಬರುವುದರೊಳಗಾಗಿ ಈಕೆಯನ್ನು ಏನಾದರೂ ಮಾಡಿ ಆರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಅಶೋಕವನ್ನು ಇರಿಸಿ ಬಹುದಿನಗಳ ಬಯಕೆಗಳನ್ನೆಲ್ಲ ಈಡೇರಿಸಿಕೊಂಡಿದ್ದನು. ಇದೇನು ಇದೇನು ಏನು ಕೈ ಕಾಲುಗಳು ಕಂಪಿಸುತ್ತಿರುವು, ಕಣ್ಣುಡಿಗಳು ತಿರುಗುತ್ತಿರುವು, ಮೇಲ್ಭಾಗದಲ್ಲಿ ಕಾಗೆ ಗೃದ್ಧಾದಿಗಳು ಹೇಂಕರಿಸುತ್ತಿರುವು. ಎಂತ ಅಪಶಕುನ. ಕಾರ್ಮೂಡಗಳು ಮೋಷಣ ಸದೃಶ್ಯವಾದಂತೆಯೇ ಭಾಸವಾಗುತ್ತಿರುವುದಲ್ಲ. ಏ ದಶಕಂಠ ರಾವಣ ಸಾರ್ವಭೌಮನಿಗೆ ಶಕುನಗಳ ಭಯವೇ. ಎರಡಿ ಬೇಡೆಯಾದರೂ ಬಹಳವಾಗುತ್ತಿದೆ. ತಾಳಲಾರೆ ತಾಳಲಾರೆ. ಬೇಗ ಬಾ, ಬೇಗ ಬಾ ಭದ್ರೆ, ಬೇಗ ಬಾ. ಪೂಜ್ಯರೇ, ಇದು ಸ್ವೀಕರಿಸಿ. ಭದ್ರೆ, ಬಳಿಗೆ ಬಂದು ಭಿಕ್ಷೆಯನ್ನು ನೀಡು. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ 7 ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು? ನನ್ನಂತ ಹೆಚ್ಚುಕಡೆಗೂ 7 ಋಷಿಗಳ ಆಜ್ಞೆಯೇ? ಭದ್ರೆ, ನೀನಾಗೆ ಬಳಿಗೆ ಬಂದು ಭಿಕ್ಷೆಯನ್ನು ನೀಡಿದರೆ ಸರಿ. ಇಲ್ಲವಾದರೆ ನಾನು ಈ ಹಸುವಿನ ತಾಪದಿಂದ ಈ ಕುಟೀರದ ಬಳಿಯಲ್ಲಿ ಪ್ರಾಣತ್ಯಾಗ ಮಾಡಿದ್ದೆ ಆದರೆ ನಿನಗೆ ದತ್ತಾಪರಾಧ ದೋಷವು ಬರುವುದು. ಶಾಂತರಾಗಿ, ನಾನೇ ಮುಂದೆ ಬಂದು ನೀನಾಗಿ ಬಂದು ನೀಡಿದರೆ ಸರಿ. ಬಳಿಗೆ ಬಾ, ಬಳಿಗೆ ಬಾ. ಸ್ವೀಕರಿಸಿ ಪೂಜ್ಯರೇ. ಇದೋ ನಾನು ಪೌಲಸ್ತ್ಯ ಬ್ರಹ್ಮಕಲುಷಾಂಬುದಿ ಚಂದ್ರನ ಜಾನಕಿ. ಇದೋ ನಾನು ಪೌಲಸ್ತ್ಯ ವಂಶ ಕಲುಷಾಂಬುದಿ ಚಂದ್ರನ. ಇದು ನೋಡು ನಿರ್ಜನ ಮನಸ್ತಾಂಗನ. ಇದು ನೋಡು ಪ್ರಚಂಡ ಬಾಹುವಿನ. ಇದು ನೋಡು ಹರಿರಾಯರ ಗಂಡನ. ಇದು ನೋಡೆ
ಪಣ ಸರ್ವ ಬಹುಮಾನ ಜಾನಕಿ, ನಡೆ ಲಂಕಾ ನಗರಕ್ಕೆ. ನನ್ನ ರಥವು ಸಿದ್ಧವಾಗಿರುವುದು. ಅಯ್ಯೋ, ಇದೇನಿದು? ಈ ಘೋರಾರಣ್ಯದಲ್ಲಿ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡು, ಯಾರಾದ್ರೂ ಬಂದು ನನ್ನನ್ನು ರಕ್ಷಿಸಬಾರದೆ? ನನ್ನ ಕೂಗು ಯಾರಿಗೂ ಕೇಳಿಸುತ್ತಿಲ್ಲವೇ? ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ಯಾರು ತಾಯಿ? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನೇ ಸಾಧಿಸಿ ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ. ಹೆದರಬೇಡಿ ತಾಯಿ, ಹೆದರಬೇಡಿ. ಏನವೋ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಕೆಲವೋ ಮುದಿ ಹದ್ದೆ, ಮೊದಲು ನೀನು ಯಾರು ಎಂಬುದನ್ನು ಬಗಳು. ಮೊದಲು ನೀನು ಯಾರೆಂದು ಹೇಳು. ನಾನು ಸ್ವರ್ಣೋಲಂಕೋದೀಶ್ವರನಾದ ದಶಕಂಠ ರಾವಣ. ಮೊದಲು ನೀನು ಯಾರು ಎಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಓಹೋ, ಜಟಾಯು ಬಲು ಪರಾಕ್ರಮಿ ಎಂದು ಕೇಳಿರುವೆ. ಈತ ನಡನೆ ಉಪಾಯದಿಂದ ಪಾರಾಗಬೇಕು. ಕೆಲವ ಜಟಾಯು, ನಾವೀರುವರು ಸಮಬಲಶಾಲಿಗಳಾಗಿದ್ದರಿಂದ ನಮ್ಮ ಜೀವದ ನೆಲೆಯನ್ನು ಹರಿತು ಯುದ್ಧವನ್ನು ಮಾಡೋಣ. ಇದಕ್ಕೆ ಏನು ಹೇಳಿವೆ? ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಜೀವದ ನೆಲೆ ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ನಿನ್ನ ಜೀವದ ನೆಲೆಯಲ್ಲಿರುವುದು. ನನ್ನ ಜೀವದ ನೆಲೆ ಈ ನನ್ನೆರಡು ರೆಕ್ಕೆಗಳಲ್ಲಿರುವುದು. ಹಾಗಾದ್ರೆ ಸರಿ, ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಅಯ್ಯೋ, ಇದೇನಿದು? ನನ್ನನ್ನು ರಕ್ಷಿಸಲು ಬಂದ ನಿನಗಿಂತಹ ದುರವಸ್ಥೆ ಉಂಟಾಯಿತು. ಹಾಗಾದ್ರೆ ಈಗ ನಾನೇನು ಮಾಡಲಿ? ಇನ್ನು ನನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲವೇ ಈ ಅರಣ್ಯದಲ್ಲಿ? ಜಾನಕಿ, ನೋಡಿದೆಯಾ ಜಟಾಯುವಿನ ಸ್ಥಿತಿಯನ್ನು? ಇನ್ನು ನಿನ್ನ ರಕ್ಷಿಸುವವರು ಯಾರೂ ಇಲ್ಲ. ನಡೆ ಲಂಕಾ ನಗರಕ್ಕೆ. ಪಕ್ಷಿರಾಜ, ಹಾಗಾದ್ರೆ ಈ ನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರಾರು? ಪಕ್ಷಿರಾಜ, ಈ ನನ್ನ ಸಮಾಚಾರವು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ, ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಜಾನಕಿ, ರಾಮಚಂದ್ರ, ಅಣ್ಣ 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 ಲಕ್ಷ್ಮಣ, ಅಣ್ಣ, ನಿನ್ನ ಆರ್ತ ಧ್ವನಿಯನ್ನು ಕೇಳಿದೊಡನೆ ಮಾತೆಯವರು ನಿನಗೇನೋ ತೊಂದರೆ ಆಗಿದೆ ಎಂದು ಕಳಿಸಿಕೊಟ್ಟರ ಅಣ್ಣ. ಲಕ್ಷ್ಮಣ ಅಣ್ಣ ಲಕ್ಷ್ಮಣ ಅಣ್ಣ, ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಿಟ್ಟು ಬಂದೆ? ಅಣ್ಣ, ತಮ್ಮ ಆರ್ತ ಧ್ವನಿ ಕೇಳಿದೊಡನೆ ಮಾತೆಯವರು ಏನೋ ತೊಂದರೆಯಲ್ಲಿ ಇರಬಹುದು ಅಂತ ಕಳಿಸಿಕೊಟ್ಟರ ಅಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಆ ರೂಪಿನಿಂದ ಬಂದು ಆ ರೀತಿಯಾಗಿ ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಸೀತೆಯನ್ನು ಹುಡುಕೋಣ. ನಡೆ. ಆಗಲಿ ಅಣ್ಣ.
ಲಕ್ಷ್ಮಣ ಲಕ್ಷ್ಮಣ ಅಣ್ಣ. ಸೀತಾ ಸೀತಾ ಮಾತಾ. ವೈದೇಹಿ ಅಮ್ಮ. ಜಾನಕಿ ಜನನಿ. ಲಕ್ಷ್ಮಣ ಲಕ್ಷ್ಮಣ ಅಣ್ಣ. ಜಾನಕಿ ಇಲ್ಲೆಲ್ಲೂ ಕಾಣುತ್ತಿಲ್ಲ ಲಕ್ಷ್ಮಣ. ಹೌದಣ್ಣ. ನೋಡು, ಆ ಗೋದಾವರಿ ತೀರದಲ್ಲೇನಾದರೂ ಇರುಳೇನೋ ಹುಡುಕಿಕೊಂಡು ಬರೋಣ. ಆಗಲಿ ಅಣ್ಣ. ಅಮ್ಮ. ಜನನಿ. ಮಾತಾ. ಧರಣಿ ಜಾತೆ ಮಾತೆ ಸೀತೆ ಕಾಂಡದ ರಾಮ ಕಾಣದಾದರೆ ಅಮ್ಮ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ. ಅಮ್ಮ. ಅಮ್ಮ ನಿಮ್ಮ ವಿರಹದಿಂದ ಅಮ್ಮ. ಜನನಿ. ಮಾತಾ. ಕಾಂಚನ ಮೃಗವ ಬಯಸಿದಿರೇಕೆ ಅಮ್ಮ. ಕಾಂಚನ ಮೃಗವ ಬಯಸಿದಿರೇಕೆ ಏನ ಬೇಳಲಿ ಅನ್ನ ರಾಮಗೆ ಅಮ್ಮ. ಏನ ಬೇಳಲಿ ಅನ್ನ ರಾಮಗೆ ಹೇಗೆ ತೋರಲಿ ಮುಖವನ್ನು ನಾ ಇನ್ನೇಗೆ ತೋರಲಿ ಮುಖವನ್ನು ನಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದರೆ ರಾಮ ಕಾಣದಾದರೆ ಮಾತಿವರು ಎಲ್ಲಿ ಹುಡುಕಿದರೂ ಕಾಣುವ ಹಾಗೆವಿಲ್ಲವಲ್ಲ. ಅಣ್ಣನಿಗೆ ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಅಣ್ಣ. ಅಯ್ಯೋ. ಲಕ್ಷ್ಮಣ ಲಕ್ಷ್ಮಣ ಜಾನಕಿ ಅಂತ ಮಾತಿವರು ಎಲ್ಲ ಹುಡುಕಿದರೂ ಕಾಣುವ ಹಾಗಿಲ್ಲವಣ್ಣ. ಏನು ಹೇಳುತ್ತಿರುವೆ ಲಕ್ಷ್ಮಣ? ಮುಂದೇನು ಗತಿ ಅಣ್ಣ, ಮುಂದೇನು ಗತಿ? ಏನು ಹೇಳುತ್ತಿರುವೆ? ಹೌದಣ್ಣ. ಜಾನಕಿ ಎಲ್ಲೂ ಕಾಣುತ್ತಿಲ್ಲವಲ್ಲ ಸಹೋದರ? ಇಲ್ಲವಣ್ಣ, ಇಲ್ಲವಣ್ಣ, ಇಲ್ಲವಣ್ಣ. ಹೀಗೇನು ಮಾಡಲಿ? ಇನ್ನೆಲ್ಲರಸಲಿ ಈ ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನ ಜಾನಕಿ ಸೀತಾ ಆರಾಮಗಳು ನಿನ್ನ ಆರೋಗ್ಯ
ಇನ್ನೆಲ್ಲರಸಲಿ ನನ್ನ ವೈದೇಹಿಯನ್ನ. ಲಕ್ಷ್ಮಣ, ಅಣ್ಣ ಅಣ್ಣ ಅಲ್ಲಿ ನೋಡು, ಈ ಭೂತವೇನಾದರೂ ಮಾತೆಯವರನ್ನು ನುಂಗಿರಬಹುದು. ಲಕ್ಷ್ಮಣ ಬಾ, ಆತನು ಯಾರೆಂದು ವಿಚಾರಿಸೋಣ. ಎಲ್ಲವೋ ನೀನು ಯಾರು? ಹೀಗೆ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ಅಯ್ಯ, ನೀನು ಯಾರು? ನೀನು ಈ ರೀತಿಯಾಗಿ ಬಿದ್ದಿರಲು ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಜಟಾಯು, ತಾವುಗಳಾರು? ಋಷಿಕುಮಾರರಂತೆ ಕಾಣುತ್ತಿರುವ ತಾವುಗಳಾರು? ಜಟಾಯು ದಶರಥ ಚಕ್ರವರ್ತಿಯ ಪುತ್ರ ಶ್ರೀರಾಮ ಲಕ್ಷ್ಮಣರು. ರಾಮಚಂದ್ರ, ಲಕ್ಷ್ಮಣ ಕುಮಾರ, ನಾನು ನಿಮ್ಮ ತಂದೆ ಮಿತ್ರನಾದ ಜಟಾಯು. ಆ ದಶಗಂಡ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ಲಕ್ಷ್ಮಣ, ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ. ಲಕ್ಷ್ಮಣ, ನನಗೆ ಬೇಗ ಮೋಕ್ಷವನ್ನು ಕೊಡು. ಲಕ್ಷ್ಮಣ, ಅಣ್ಣ ನೋಡಿದೆಯಾ? ಜಟಾಯು ಹೌದಣ್ಣ. ನೋಡಿದೆಯಾ? ಹೌದಣ್ಣ. ನಮ್ಮ ತಂದೆಯ ಸ್ನೇಹಿತನಾದ ಈತನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣವೇ? ಅಣ್ಣ, ಎಲ್ಲಿ ನೋಡಿದರೂ ಈ ಅರಣ್ಯವು ಸ್ಮಶಾನದಂತೆ ಕಾಣುತ್ತಿರುವುದು. ನೀನು ಅಪ್ಪಣೆಯನ್ನು ಕೊಟ್ಟರೆ ಈ ಪಕ್ಷಿ ರಾಜನನ್ನು ಈ ಅಂಗೈಯಲ್ಲಿಟ್ಟು ಸುಟ್ಟು ಭಸ್ಮ ಮಾಡಿ ಬಿಡುವೇನ ಅಣ್ಣ. ಹಾಗೆ ಆಗಲಿ. ಆಗಲಿ ಅಣ್ಣ. जानकी शुभ काये सीता ಸಂತೈಸಿಕೊ.
ಲಕ್ಷ್ಮಣ, ಇಲ್ಲ. ಜಾನಕಿಯನ್ನು ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಇಲ್ಲ. ಲಕ್ಷ್ಮಣ, ಅಣ್ಣ ಅಣ್ಣ, ಸೀತೆಯನ್ನು ಎಲ್ಲಿ ಹುಡುಕಲಿ, ಇನ್ನೆಲ್ಲರಸಲಿ ಈ ನನ್ನ ವೈದೇಹಿಯನ್ನ? ಅಣ್ಣ ಅಣ್ಣ, ಪ್ರಾಜ್ಞಾನ ನೀನೇ ಈ ರೀತಿ ಹೇಳಿದ ಮೇಲೆ ಏನು ಅರಿಯದ ಬಾಲಕ ನಾನು ಏನು ಮಾಡತಕ್ಕದ್ದೇನಿದೆ? ತಾಯಿಯು ನಾವು ಬರೋದು ಕಾರಣ ಈ ಮಾರ್ಗವಾಗಿ ನಮ್ಮನ್ನು ಹುಡುಕಲು ಹೋಗಿರ್ಬೋದು. ನಡೆಯೋಣ, ಮುಂದೆ ಹೋಗಿ ನೋಡೋಣ. ಇನ್ನೆಲ್ಲಿ ದೊರಕುವಳು ಸೀತೆ ಲಕ್ಷ್ಮಣ? ಇನ್ನೆಲ್ಲಿ ದೊರಕುವಳು?